Hello students, so welcome everyone. Today we'll start with unit 2, that is digestion. Okay, unit 1 ಅನ್ನು ನಾನು ನಿಮಗೆ ಕಂಪ್ಲೀಟ್ ಮಾಡಿದ್ದೀನಿ. In 2 classes I have completed unit 1. Okay, ಇನ್ನು remaining, so if there are something which is remaining, I will be doing that in your regular classes. So today we'll start with unit 2, that is digestion. It comes under your paper 3, that is physiology and human anatomy. ನಿಮಗೆ ಥರ್ಡ್ ಸೆಮಿಸ್ಟರಲ್ಲಿ ಈ ಪೇಪರ್ ಇರುತ್ತೆ. ಸೊ ಅದರಲ್ಲಿ ಇವತ್ತು ನಾನು ಪಾರ್ಟ್ 1 ಮಾಡ್ತೀನಿ. ಸೊ ವಾಟ್ ಆರ್ ದ ಥಿಂಗ್ಸ್ ವಿಚ್ ವಿಲ್ ಬಿ ಸ್ಟಡಿಂಗ್ ಟುಡೇ ಇಸ್ ಕಂಟ್ರೋಲ್ ಆಫ್ ಸೆಕ್ರೇಷನ್ ಆಫ್ ಡೈಜೆಸ್ಟಿವ್ ಜ್ಯೂಸಸ್. ಓಕೆ, ಡೈಜೆಸ್ಟಿವ್ ಜ್ಯೂಸಸ್ಸು ಯಾವ ಥರ ಸೆಕ್ರೆಟ್ ಆಗುತ್ತೆ, ಯಾವಾಗ ಸೆಕ್ರೆಟ್ ಆಗುತ್ತೆ, ಯಾವ ಪಾರ್ಟಿಂದ ಸೆಕ್ರೆಟ್ ಆಗುತ್ತೆ ಅಂತ ನೀವು ಇಲ್ಲಿ ಸ್ಟಡಿ ಮಾಡ್ತೀರಾ. ಓಕೆ, ಸೊ ವಾಟ್ ಆರ್ ಆಲ್ ದ ಟಾಪಿಕ್ಸ್ ವಿಚ್ ವಿಲ್ ಬಿ ಕವರಿಂಗ್ ಟುಡೇ is digestion. What is digestion, definition about that, and then coming to the second one, control of the secretion of the digestive juices. In that we'll see the 5 digestive juices. One is saliva, gastric juice, pancreatic juice, bile juice and intestinal juice. Okay, so to start with the introduction, what is digestion? It is the process by which food is physically and chemically broken down into smaller or small absorbable materials. ಅಂದರೆ macromolecules ನಿಮಗೆ micromolecules ಆಗಿ break down ಆಗುತ್ತೆ. For example, your carbohydrate is a macromolecule. This will break down into a monosaccharide. Okay, so for example, I said you carbohydrates. Okay, these are polysaccharide. For example, you can consider a glucose. Glucose is a monosaccharide. Okay, for then your starch, your glycogen. Okay, your glycogen. So these are polysaccharides. Okay, your starch and glycogen, these two polysaccharides will convert into a monosaccharide, that is glucose. Okay, glucose ಅಥವಾ ಬೇರೆದು it may convert into glucose, or there are another one, ಅದೇ ಯಾವುದೇ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ ಆಗಿರ್ಬೋದು ಮೊನೋಸ್ಯಾಕರೈಡಿಗೆ ಕನ್ವರ್ಟ್ ಆಗುತ್ತೆ. ಫ್ರಕ್ಟೋಸ್ ಆಗಿರ್ಬೋದು, ಗ್ಲೂಕೋಸ್ ಆಗಿರ್ಬೋದು, ಅದಕ್ಕೆ ಕನ್ವರ್ಟ್ ಆಗುತ್ತೆ. ಓಕೆ, ಅದನ್ನು ನಾವು ಡೈಜೆಷನ್ ಅಂತ ಹೇಳ್ತೀವಿ. ಸೊ ಲಾರ್ಜರ್ ಮಾಲಿಕ್ಯೂಲ್ಸ್ ವಿಲ್ ಬ್ರೇಕ್ ಡೌನ್ ಇಂಟು ಸ್ಮಾಲರ್ ಮಾಲಿಕ್ಯೂಲ್ಸ್. ಸೊ ದಿಸ್ ಯಾವ ಥರ ಮಾಲಿಕ್ಯೂಲ್ಸು ವಿಚ್ ಕ್ಯಾನ್ ಬಿ ಅಬ್ಸಾರ್ಬಬಲ್, ಇದನ್ನು ಇಂಟೆಸ್ಟೈನ್ ಅಬ್ಸಾರ್ಬ್ ಮಾಡಬೇಕು, ಆ ಥರ ಅದನ್ನು ನಾವು ಏನಂತ ಹೇಳ್ತೀವಿ, ಡೈಜೆಷನ್ ಅಂತ ಹೇಳ್ತೀವಿ. ದೆನ್ ವೈ ದಿಸ್ ಡೈಜೆಷನ್ ಇಸ್ ದೇರ್? ಇಟ್ ಈಸ್ ಫಾರ್ ದ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಇಸ್ ಗೆಟ್ಟಿಂಗ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಎನರ್ಜಿ ರಿಚ್ ನ್ಯೂಟ್ರಿಯೆಂಟ್ಸ್ ಬೈ ಆ್ಯನ್ ಆರ್ಗ್ಯಾನಿಸಮ್. ಓಕೆ, ನ್ಯೂಟ್ರಿಷನ್ ಅಂತ ಹೇಳಿದರೆ ಗೆಟ್ಟಿಂಗ್ ದ ಫುಡ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ದ ಎನರ್ಜಿ ರಿಚ್ ನ್ಯೂಟ್ರಿಯೆಂಟ್ಸ್ ಬೈ ಆ್ಯನ್ ಆರ್ಗ್ಯಾನಿಸಮ್, ಅದನ್ನು ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ನಾವು ತಗೊಳ್ಳುವಂಥ ಫುಡ್ಡಲ್ಲಿ ಏನೇನಿರುತ್ತೆ, ಯಾವ ಪದಾರ್ಥಗಳಿರುತ್ತೆ ಅಂತ ಹೇಳಬೇಕಾದ್ರೆ, ಇಲ್ ಬಿ ಹ್ಯಾವಿಂಗ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್. Okay, then fats in the sense lipids, vitamins, minerals and water. So majority of the substances water ತುಂಬ ಜಾಸ್ತಿ ಇರುತ್ತೆ. Then food provides energy for life activities, materials for growth, maintains body temperature and repairs tissues. ಯಾತಕ್ಕೆ ಫುಡ್ ಬೇಕಾಗುತ್ತೆ? ನಮ್ಮ ಲೈಫ್ ಆ್ಯಕ್ಟಿವಿಟೀಸ್ ಎಲ್ಲನೂ ಕೂಡ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟೀಸ್ ನಾರ್ಮಲ್ ಆಗಿ ನಡಿಬೇಕು ಅಂತ ಅದಕ್ಕೆ ಬೇಕಾಗಿರುತ್ತೆ. ಮತ್ತು ಮೆಟೀರಿಯಲ್ಸ್ ಫಾರ್ ಗ್ರೋತ್ ಆಗೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರೋತ್ಗೋಸ್ಕರ ಪ್ರೋಟೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಗ್ರೋತ್. ಮೇ ಬಿ ಹಾರಿಸಾಂಟಲಿ ಆಗಿರ್ಬೋದು ಅಥವಾ ವರ್ಟಿಕಲಿ, ದಟ್ ಈಸ್ ಇನ್ಕ್ರೀಸ್ ಇನ್ ದ ಹೈಟ್ ಆರ್ ಇನ್ಕ್ರೀಸ್ ಇನ್ ದ ವೇಟ್. ಸೊ ದಟ್ ಗ್ರೋತ್ ನೀಡ್ಸ್ ದ ಪ್ರೋಟೀನ್ಸ್. ದೆನ್ ಮೇಂಟೆನೆನ್ಸ್ ಆಫ್ ದ ಬಾಡಿ ಟೆಂಪ್ರೇಚರ್ ಅದಕ್ಕೋಸ್ಕರನೂ ಬೇಕಾಗಿರುತ್ತೆ. ದೆನ್ ರಿಪೇರಿಂಗ್ ಆಫ್ ದ ಟಿಶ್ಯೂಸ್, ಯಾವ ಡ್ಯಾಮೇಜ್ ಆಗಿರುವಂಥ ಟಿಶ್ಯೂಸ್ ಸೆಲ್ಸ್ನ ರಿಪೇರ್ ಮಾಡೋದಕ್ಕೋಸ್ಕರನೂ ಕೂಡ ಫುಡ್ ಬೇಕಾಗಿರುತ್ತೆ. ಓಕೆ, ದಿಸ್ ಈಸ್ ದ ಡಯಾಗ್ರಾಮ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್. ಯು ಕ್ಯಾನ್ ಸಿ ಹಿಯರ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಓರಲ್ ಕ್ಯಾವಿಟಿ, ಎಲ್ಲಿ ಮೌತ್ ಇರುತ್ತೆ. ಓಕೆ, ದೆನ್ ಯುವರ್ ಸಬ್ ಮ್ಯಾಕ್ಸಿಲರಿ ಆ್ಯಂಡ್ ಸಬ್ಲಿಂಗ್ವಲ್ ಗ್ಲ್ಯಾಂಡ್ಸ್ ಇರುತ್ತೆ. ಪ್ಯಾರೋಟೈಡ್ ಗ್ಲ್ಯಾಂಡ್ ಕೂಡ ಇಲ್ಲಿರುತ್ತೆ. ದೆನ್ ಯು ವಿಲ್ ಹ್ಯಾವ್ ನೆಕ್ಸ್ಟ್ ಓರಲ್ ಕ್ಯಾವಿಟಿ ಆದಮೇಲೆ ಫ್ಯಾರಿಂಗ್ಸ್. ನೆಕ್ಸ್ಟ್ ಕಮ್ಸ್ ಯುವರ್ ಈಸೋಫೇಗಸ್ ಆದಮೇಲೆ ಸ್ಟಮಕ್ ಇರುತ್ತೆ. ದೆನ್ ಕಮ್ಸ್ ಯುವರ್ ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ದೆನ್ ಲಾರ್ಜ್ ಇಂಟೆಸ್ಟೈನ್. ಸೊ ಸ್ಮಾಲ್ ಇಂಟೆಸ್ಟೈನ್ ಹಿಯರ್ ಈಸ್ ಹ್ಯಾವಿಂಗ್ ಡ್ಯೋಡನಮ್, ಜೆಜನಮ್, ಓಕೆ, ಆ್ಯಂಡ್ ಈಲಿಯಮ್ ಅಂತ ಇರುತ್ತೆ. ದೆನ್ ಲಾರ್ಜ್ ಇಂಟೆಸ್ಟೈನಲ್ಲಿ ಸೊ ಕೋಲಾನ್, ರೆಕ್ಟಮ್ ಆ್ಯಂಡ್ ದೆನ್ ಏನಸ್. ದೀಸ್ ಆರ್ ದ ಪಾರ್ಟ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್. ಮೋರಲ್ ಕ್ಯಾವಿಟಿಯಿಂದ ನಿಮಗೆ ಫುಡ್ ವಿಲ್ ಎಂಟರ್ ಆ್ಯಂಡ್ ದೆನ್ ವಿಲ್ ಗೋ ಟು ದ ಸ್ಟಮಕ್. ಇಲ್ಲಿ ಡೈಜೆಷನ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಜ್ಯೂಸಸ್. ಡೈಜೆಸ್ಟಿವ್ ಜ್ಯೂಸಸ್ ಆರ್ ಸೆಕ್ರೆಟೆಡ್ ಬೈ ಗಾಲ್ ಬ್ಲಾಡರಿಂದ, ಪ್ಯಾಂಕ್ರಿಯಾಸಿಂದ, ಲಿವರಿಂದ, ಸ್ಟಮಕ್ ಲೈನಿಂಗಿಂದ ಎಲ್ಲನೂ ಕೂಡ, ಮತ್ತು ಇಂಟೆಸ್ಟೈನಲ್ ಲೈನಿಂಗಿಂದನೂ ಕೂಡ ನಿಮಗೆ ಸೆಕ್ರೆಟ್ ಆಗುತ್ತೆ. ಅಲ್ಲಿಂದ ಇಲ್ಲಿ ಡೈಜೆಸ್ಟೆಡ್ ಆಗಿರುವಂಥ ಫುಡ್ ಬಂದು ಇಲ್ಲಿ ನಿಮಗೆ ಅಬ್ಸಾರ್ಪ್ಷನ್ ಆಗುತ್ತೆ. ದೆನ್ ದ ರಿಮೈನಿಂಗ್ ಫುಡ್ ವಿಚ್ ಈಸ್ ನಾಟ್ ಡೈಜೆಸ್ಟೆಡ್
ಅಬ್ಸಾರ್ಬ್ ಆಗಿರೋದಿಲ್ಲ, ಡೈಜೆಸ್ಟ್ ಆಗಿರೋದಿಲ್ಲ. ಆ ಫುಡ್ ವಿಲ್ ಕಮ್ ಔಟ್ಸೈಡ್ ಇನ್ ಅ ಫಾರ್ಮ್ ಆಫ್ ಹಾರ್ಡ್ ಎಕ್ಸ್ಕ್ರೀಟಾ ಥ್ರೂ ಆನ್ ಏನಸ್. ಓಕೆ, ಇಟ್ ಈಸ್ ದ ಎಂಡ್ ಆಫ್ ದ digestive gland, digestive tract, anus. It starts from the mouth and ends till the anus. Okay na? Then ಸೊ ಇದನ್ನು ಕಂಪ್ಲೀಟ್ ಆಲಿಮೆಂಟ್ರಿ ಕೆನಾಲ್ ಅಂತ ಕರಿತೀವಿ. ಮೌತಿಂದ ಹಿಡಿದು ಏನಸ್ ತನಕ ಕಂಪ್ಲೀಟ್ ಆಗಿರುತ್ತೆ ಅದಕ್ಕೆ. ದೆನ್ ಕಂಟ್ರೋಲ್ ಆಫ್ ಸೆಕ್ರೀಷನ್ ಆಫ್ ಡೈಜೆಸ್ಟಿವ್ ಜ್ಯೂಸಸ್, ಇದು ಸೆಕೆಂಡ್ ಕಾನ್ಸೆಪ್ಟ್. ಇಲ್ಲಿ ನೀವು ವಾಟ್ ಆರ್ ಡೈಜೆಸ್ಟಿವ್ ಜ್ಯೂಸಸ್? ದೀಸ್ ಆರ್ ದ ಲಿಕ್ವಿಡ್ ಸಬ್ಸ್ಟೆನ್ಸಸ್ ವಿಚ್ ಆರ್ ರಿಲೀಸ್ಡ್ ಬೈ ದ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್, ಓಕೆ, ಅಲೈನ್ ಲೈನಿಂಗ್ ಆಫ್ ದ ಸ್ಟಮಕ್ ಆ್ಯಂಡ್ ದ intestine, which helps in the process of digestion. Okay, then there are 5 digestive juices. One is saliva. This is secreted in the mouth by the salivary glands. Salivary glands ಇದನ್ನು secrete ಮಾಡುತ್ತೆ, ಮೌತಲ್ಲಿ secrete ಆಗುತ್ತೆ. Next is gastric juice. ಓಕೆ, ಇದು ಸ್ಟಮಕ್ ರೀಜನಲ್ಲಿ ಸೆಕ್ರೇಟ್ ಆಗುತ್ತೆ. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ ಸ್ಟಮಕ್ ಲೈನಿಂಗಲ್ಲಿ, ಅಲ್ಲಿ ಸೆಕ್ರೇಟ್ ಆಗುತ್ತೆ. ದೆನ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕಮ್ಸ್ ಫ್ರಮ್ ಪ್ಯಾಂಕ್ರಿಯಾಸ್. ಬೈಲ್ ಜ್ಯೂಸ್, ಓಕೆ, ಇಟ್ ಕಮ್ಸ್ ಫ್ರಮ್ ಯುವರ್ ಗಾಲ್ ಬ್ಲಾಡರ್. ಓಕೆ, ಲಿವರಿಂದ ಗಾಲ್ ಬ್ಲಾಡರಿಂದ ಎರಡು ಕಡೆಯಿಂದ. ನೆಕ್ಸ್ಟ್ ಇಂಟೆಸ್ಟೈನಲ್ ಜ್ಯೂಸ್ ಈಸ್ ಸೆಕ್ರೇಟೆಡ್ ಬೈ ದ ಸೆಲ್ಸ್ ವಿಚ್ ಆರ್ ದೇರ್ ಇನ್ ದ ವಾಲ್ ಲೈನಿಂಗ್ ಆಫ್ ದ ಇಂಟೆಸ್ಟೈನ್. ಓಕೆ, ದೆನ್ so here you can see the digestive glands in the one day structurally we have shown you what are the different digestive glands. Gallbladder, okay, the green colored one, this is having a duct which comes from the gallbladder. This enters here into the pancreas here, okay, and from the pancreas idu duodenum ge enter agutte. Then you have pancreas, okay, this is having a pancreatic duct which also enters into a duodenum. Idu hepatopancreatic duct anta, andre it is connected to liver as well as hepatic means liver anta, liver ige pancreas ge eradukku connect ಆಗಿರುತ್ತೆ. Then this is a common bile duct, ಅಂದರೆ ಬೈಲ್ ಜ್ಯೂಸು ಬರೋದಕ್ಕೆ ಇದು ಕಾಮನ್ ಆಗಿರುತ್ತೆ. ದೆನ್ your small intestine, duodenum ಸ್ಟಾರ್ಟ್ ಆಗುತ್ತೆ. ಓಕೆ, ದೆನ್ ಕಂಟ್ರೋಲ್ ಆಫ್ ಸಲೈವಾ ಸೆಕ್ರೇಷನ್. ಕಂಟ್ರೋಲ್ ಆಫ್ ಸಲೈವಾ ಸೆಕ್ರೇಷನ್ ಇಸ್ ಪ್ಯೂರ್ಲಿ ನರ್ವಸ್ ಕಂಟ್ರೋಲ್, ಅಂದರೆ ಬ್ರೈನ್ ಇದನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಅರ್ಥ ಆಗುತ್ತೆ. ನರ್ವ್ಸ್ ಇನ್ ಬ್ರೈನ್ ಕಂಟ್ರೋಲ್ ಮಾಡುತ್ತೆ. ಹೌ ಯು ನೋ ದಟ್ ಇಟ್ ಈಸ್ ಸೆಕ್ರೇಟೆಡ್ ಬೈ ದ ಸಲೈವರಿ ಗ್ಲ್ಯಾಂಡ್, ಓಕೆ, ಇನ್ ದ ಮೌತ್ ರೀಜನ್. ಇಟ್ ಸೆಕ್ರೇಷನ್ ಇಸ್ ಬೈ ರಿಫ್ಲೆಕ್ಸ್ ಆ್ಯಕ್ಷನ್. ವಾಟ್ ಈಸ್ ದಿಸ್ ರಿಫ್ಲೆಕ್ಸ್ ಆ್ಯಕ್ಷನ್? ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ಆ್ಯನ್ ಇನ್ವಾಲಂಟ್ರಿ ರೆಸ್ಪಾನ್ಸ್, ಓಕೆ, ಇನ್ವಾಲಂಟ್ರಿ ಮೂಮೆಂಟ್ ಇನ್ ರೆಸ್ಪಾನ್ಸ್ ಟು ಅ ಸ್ಟಿಮ್ಯುಲಸ್. ನಮ್ಗೆ ಗೊತ್ತಿಲ್ಲದಂಗೆ ಆಗುವಂಥ ರೆಸ್ಪಾನ್ಸ್ ಅದು. ಓಕೆ, ಸೊ ವಿತೌಟ್ ಅವರ್ ಸೆನ್ಸ್ ತುಂಬ ಸ್ಪೀಡಾಗಿ ತುಂಬ ಬೇಗ ಆಗುವಂಥ ರೆಸ್ಪಾನ್ಸ್. ಓಕೆ, ಮೂಮೆಂಟ್ ಇನ್ ರೆಸ್ಪಾನ್ಸ್ ಟು ಅ ಸ್ಟಿಮ್ಯುಲಸ್. ಏನು ಸ್ಟಿಮ್ಯುಲಸ್ ಇರುತ್ತೆ ಅದಕ್ಕೆ ರೆಸ್ಪಾಂಡ್ ಮಾಡುವಂಥ ಮೂಮೆಂಟ್ ಅದು. ಓಕೆ, ಸೊ ಈ ರಿಫ್ಲೆಕ್ಸ್ ಯಾವುದರಿಂದ ಫಾರ್ಮ್ ಆಗಿರುತ್ತೆ ಅಂದರೆ ದಿಸ್ ಈಸ್ ಮೇಡ್ ಪಾಸಿಬಲ್ ಬೈ ನ್ಯೂರಲ್ ಪಾತ್ವೇಸ್ ಕಾಲ್ಡ್ ಆ್ಯಸ್ ರಿಫ್ಲೆಕ್ಸ್ ಆರ್ಕ್. ಓಕೆ, ಇಲ್ಲಿ ರಿಫ್ಲೆಕ್ಸ್ ಆರ್ಕ್ ಅಂತ ಕೆಲವೊಂದು ಪಾತ್ವೇಸ್ ಇರುತ್ತೆ. ಈ ಪಾತ್ವೇಸಿಂದ ಇದು ನ್ಯೂರಲ್ ಪಾತ್ವೇ ಅಂದರೆ ನರ್ವ್ಸ್ ಪಾಸ್ ಆಗಿರೋವಂಥದ್ದು, ನರ್ವ್ಸಿಂದ ಫಾರ್ಮ್ ಆಗಿರೋವಂಥ ಪಾತ್ವೇಸ್ ಇದು ಹೆಂಗಂದರೆ ನಾವು ಏನೋ ಒಂದು ನೋಡ್ತೀವಿ, ವಿಲ್ ಸಿ ದ ಸ್ಟಿಮ್ಯುಲಸ್, ದಟ್ ಸ್ಟಿಮ್ಯುಲಸ್ ರೀಚಸ್ ಟು ದ ಬ್ರೈನ್, ಅಕಾರ್ಡಿಂಗ್ ಟು ದಟ್ ಸ್ಟಿಮ್ಯುಲಸ್ ದ ಬ್ರೈನ್ ವಿಲ್ ರೆಸ್ಪಾಂಡ್. ಆವಾಗ ನಮಗೆ ಮೂಮೆಂಟ್ ಆಗುತ್ತೆ. ಓಕೆನಾ, ಈ ಇಂಪಲ್ಸ್ ಯಾವ ಥರ ಮೂವ್ ಆಗುತ್ತೆ, ಆ ರೆಸ್ಪಾನ್ಸ್ ಯಾವ ಥರ ಅಲ್ಲಿ ಬ್ರೈನಿಗೆ ರೀಚ್ ಆಗುತ್ತೆ, ಸ್ಟಿಮ್ಯುಲಸ್ ಯಾವ ಥರ ಬ್ರೈನಿಗೆ ರೀಚ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಪಾತ್ವೇ, ದಟ್ ಪಾತ್ವೇ ಈಸ್ ಕಾಲ್ಡ್ ಆಸ್ ರಿಫ್ಲೆಕ್ಸ್ ಆರ್ಕ್. ಇದನ್ನು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಓಕೆನಾ, ದೆನ್ ಸೊ ನೆಕ್ಸ್ಟ್ and it is also controlled by sympathetic and parasympathetic nerve fibers. ಇದ್ರ ಜೊತೆಗೆ ಎರಡು ಥರ ನರ್ವ್ ಫೈಬರ್ಸು ಕೂಡ ಇಲ್ಲಿ ಇನ್ವಾಲ್ವ್ ಆಗಿರುತ್ತೆ. ವಾಟ್ ಈಸ್ ಯು ನೋ ದಟ್ ಅಟಾನಮಸ್ ನರ್ವಸ್ ಸಿಸ್ಟಮ್ ಅಂತ ಐತೆ, ಅದರ ಇಟ್ ಈಸ್ ಹ್ಯಾವಿಂಗ್ 2 parts, ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ದಿಸ್ ಈಸ್ ದ ನರ್ವಸ್ ಸಿಸ್ಟಮ್ ವಿಚ್ ಆಕ್ಟಿವೇಟ್ಸ್ ಫ್ಲೈಟ್ ಆ್ಯಂಡ್ ಫೈಟ್ ರೆಸ್ಪಾನ್ಸ್. ಓಕೆ, ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮು ನಿಮಗೆ ಇಲ್ಲಿ ಫೈಟ್, FIGHT, ಫೈಟ್ ಆ್ಯಂಡ್ FLIGHT, ಫ್ಲೈಟ್ ರೆಸ್ಪಾನ್ಸನ್ನ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಓಕೆ, ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ನಮ್ಮ ಬಾಡಿನ ಏನು ಮಾಡುತ್ತೆ, ರೆಡಿ, ಇಟ್ ವಿಲ್ ಪ್ರಿಪೇರ್ ಅವರ್ ಬಾಡಿ ಟು ಓವರ್ಕಮ್ ದ ಎಮರ್ಜೆನ್ಸಿ ಸಿಚುವೇಶನ್ಸ್ ಲೈಕ್ ಫ್ಲೈಟ್ ಆ್ಯಂಡ್, ಓಕೆ, ಐ ಸೆಡ್ ಯು ಫೈಟ್ ಆ್ಯಂಡ್ ಫ್ಲೈಟ್. ವೆನ್ ಯು ಆರ್ ಇನ್ ಆ್ಯಂಗರ್, ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದಾಗ, ನಿಮಗೆ ಆ್ಯಂಗರ್ನೆಸ್ ಇದ್ದಾಗ ಆವಾಗ. ದೆನ್ ಫ್ಲೈಟ್, ಓಕೆ, ವೆನ್ ಜಾಯಿಂಟ್ ವೀಲಲ್ಲಿ ಕೂತ್ಕೊಂಡಿರ್ತೀರ, ಯು ಆರ್ ಕಮಿಂಗ್ ಡೌನ್ ದಟ್ ಟೈಮ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್, ನರ್ವ್ಸ್ ವಿಲ್ ಫಂಕ್ಷನ್. ಓಕೆ, ಆರ್ ಎಲ್ಸ್ ನೀವು ಫ್ಲೈಟಲ್ಲಿದ್ದಾಗ, ವೆನ್ ಯು ಆರ್ ಗೋಯಿಂಗ್ ಇನ್ ಫ್ಲೈಟ್ ದಟ್ ಟೈಮ್. ನೆಕ್ಸ್ಟ್
ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ ಇಟ್ ವಿಲ್ ರೀಸ್ಟೋರ್ ದ ಬಾಡಿ ಟು ಅ ಸ್ಟೇಟ್ ಆಫ್ ಕಾಮ್. ಓಕೆ, ಇದೇನು ಎಮರ್ಜೆನ್ಸಿ ಸಿಚುವೇಶನ್ಗೆ ಹೋಗಿರುತ್ತೆ ಅದಕ್ಕೆ ನಾರ್ಮಲ್ ಸಿಚುವೇಶನ್ಗೆ ತೊಗೊಬರೋದು ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಓಕೆನಾ, ಅದ್ರ ಇಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್ ಜೊತೆಗೆ ಯುವರ್ ಸೆಕ್ರೀಷನ್ ಆಫ್ ದ ಸಲೈವಾ ಈಸ್ ಸೆಕ್ರೇಟೆಡ್ ಕಂಟ್ರೋಲ್ಡ್ ಬೈ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆರ್ ನರ್ವ್ ಫೈಬರ್ಸ್. ಓಕೆನಾ, ದ ಸ್ಮೆಲ್, ಟೇಸ್ಟ್ ಆಫ್ ಫುಡ್ ಆ್ಯಂಡ್ ಸೀಯಿಂಗ್ ಆರ್ ಇವನ್ ಥಿಂಕಿಂಗ್ ಆಫ್ ಫುಡ್ ಸ್ಟಿಮ್ಯುಲೇಟ್ ದ ಸೆಕ್ರೇಷನ್ ಆಫ್ ದ ಸಲೈವಾ. ನಾವು ಫುಡ್ಗೆ ನೋಡಿದ ತಕ್ಷಣ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ನಿಮಗೆ, ಅದು ಬಂದಿದ ತಕ್ಷಣವೇ ಕೂಡ ನಿಮಗೆ ಸಲೈವೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ದೆನ್ ಕಂಟ್ರೋಲ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಷನ್. ಇಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಷನ್ ಆಗೋದು, ಇಟ್ ಸೆಕ್ರೇಷನ್ ಇಸ್ ಪಾರ್ಟ್ಲಿ ಬೈ ನರ್ವಸ್ ಕಂಟ್ರೋಲ್ ಆ್ಯಂಡ್ ಪಾರ್ಟ್ಲಿ ಬೈ ಹಾರ್ಮೋನಲ್ ಕಂಟ್ರೋಲ್. ಓಕೆ, ಎರಡೂ ಕೂಡ ಹಾರ್ಮೋನ್ಸ್ ಕಂಟ್ರೋಲ್ ಮಾಡುತ್ತೆ. ಹಾರ್ಮೋನ್ಸ್ ದೀಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ರಿಲೀಸ್ಡ್ ಬೈ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಓಕೆ, ವಿಚ್ ಎಂಟರ್ಸ್ ದ ಬ್ಲಡ್ ಆ್ಯಂಡ್ ರೀಚಸ್ ದ ಟಾರ್ಗೆಟ್ ಆರ್ಗನ್. ಓಕೆ, ನರ್ವಸ್ ಕಂಟ್ರೋಲನ್ನು ಸೈಕಿಕ್ ಕಂಟ್ರೋಲ್ ಅಂತಲೂ ಕೂಡ ಕರಿತೀವಿ, ಹಾರ್ಮೋನಲ್ ಕಂಟ್ರೋಲನ್ನು ಕೆಮಿಕಲ್ ಕಂಟ್ರೋಲ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ನರ್ವಸ್ ಕಂಟ್ರೋಲ್ ಯಾವ ಥರ ಆಗುತ್ತೆ? ಓಕೆ, ವೆನ್ ಫುಡ್ ಇಸ್ ಸ್ಟಿಲ್ ಇನ್ ದ ಮೌತ್ ದ ಜ್ಯೂಸ್ ಇಸ್ ಸೆಕ್ರೇಟೆಡ್ ಸಮ್ಟೈಮ್ಸ್ ಈವನ್ ದ ಸ್ಮೆಲ್ ಕಾಸಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಷನ್, ದೇರ್ಫೋರ್ ಇಟ್ ಇಸ್ ಪ್ಯೂರ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್. ನಾವು ಫುಡ್ಡನ್ನ ಬಾಯಲ್ಲಿ ತೊಗೊಂಡಾಗಲೇ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಟ್ ಆಗಿಬಿಡುತ್ತೆ ಅಲ್ಲಿ ಸ್ಟಮಕಲ್ಲಿ. ಓಕೆ, ಇಟ್ ಇಸ್ ಸೆಕ್ರೇಟೆಡ್. ಓಕೆ, ಇಟ್ ಈಸ್ ಪ್ಯೂರ್ಲಿ ಬೈ ರಿಫ್ಲೆಕ್ಸ್ ಆ್ಯಕ್ಷನ್. ಇಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್ ಆಗುತ್ತೆ. ನಾನು ಹೇಳಿದೆ ರಿಫ್ಲೆಕ್ಸ್ ಆ್ಯಕ್ಷನ್ ಇಸ್ ಅನ್ ಇನ್ವಾಲಂಟರಿ ಮೂಮೆಂಟ್ ಇನ್ ರೆಸ್ಪಾನ್ಸ್ ಟು ಅ ಸ್ಟಿಮ್ಯುಲಸ್ ಥ್ರೂ ಅ ಪಾತ್ವೇ ಆಫ್ ನ್ಯೂರಲ್ ಪಾತ್ವೇಸ್ ಕಾಲ್ಡ್ ಆಸ್ ರಿಫ್ಲೆಕ್ಸ್ ಆರ್ಕ್ ಅಂತ. ಓಕೆ, ವಿಚ್ ಕ್ಯಾನ್ ಆ್ಯಕ್ಟ್ ಆನ್ ಅನ್ ಇಂಪಲ್ಸ್ ಬಿಫೋರ್ ದಟ್ ಇಂಪಲ್ಸ್ ರೀಚಸ್ ದ ಬ್ರೈನ್. ಈ ಆ ಇಂಪಲ್ಸು ಬ್ರೈನಿಗೆ ರೀಚ್ ಆಗೋಕ್ಕಿಂತ ಮುಂಚೆನೇ ಅಲ್ಲಿ ನಿಮಗೆ ಮೂಮೆಂಟ್ ಗೊತ್ತಾಗುತ್ತೆ, ರೆಸ್ಪಾನ್ಸ್ ಗೊತ್ತಾಗುತ್ತೆ. ಓಕೆನಾ, ಹಾರ್ಮೋನಲ್ ಕಂಟ್ರೋಲ್ ಯಾವ ಥರ ಆಗುತ್ತೆ? ವೆನ್ ಸೆಮಿ ಡೈಜೆಸ್ಟೆಡ್ ಫುಡ್ ರೀಚಸ್ ದ ಸ್ಟಮಕ್, ಮೌತಿಂದ ನೀವು ಚ್ಯೂ ಮಾಡಿ ನೀವು ಅದನ್ನು ಒಳಗಡೆ ನುಂಗಿದಾಗ, ವೆನ್ ಯು ಆರ್ ಟೇಕಿಂಗ್ ದಟ್ ಫುಡ್ ಇನ್ಸೈಡ್ ಓಕೆ ದ ಸ್ಟಮಕ್ ಆರ್ ಥ್ರೂ ಅ ಮೌತ್, ಅದು ಒಳಗಡೆ ಹೋದಾಗ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಮ್ಯೂಕಸ್ ಮೆಮ್ರೇನ್ ಆಫ್ ದ ಸ್ಟಮಕ್ ವಾಲ್. ಹೌದಾ, ಸ್ಟಮಕ್ ವಾಲಲ್ಲಿ ಮ್ಯೂಕಸ್ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಇರುತ್ತೆ ವಾಲಲ್ಲಿ, ಅದಕ್ಕೆ ಕಾಂಟ್ಯಾಕ್ಟ್ಗೆ ಬಂದಾಗ ಏನಾಗುತ್ತೆ ನಿಮಗೆ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ದಿಸ್ ಸ್ಟಿಮ್ಯುಲೇಟ್ಸ್ ದ ಮ್ಯೂಕಸ್ ಸೆಲ್ಸ್ ಟು ಸೆಕ್ರೀಟ್ ದ ಗ್ಯಾಸ್ಟ್ರಿಕ್ ಹಾರ್ಮೋನ್. ಇದೇನು ಮಾಡುತ್ತೆ, ಮ್ಯೂಕಸ್ ಸೆಲ್ಸನ್ನು ಸ್ಟಿಮ್ಯುಲೇಟ್ ಮಾಡಿ ಗ್ಯಾಸ್ಟ್ರಿಕ್ ಹಾರ್ಮೋನ್ ಸೆಕ್ರೀಟ್ ಮಾಡೋ ಥರ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ದೆನ್ ಆ ಗ್ಯಾಸ್ಟ್ರಿಕ್ ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ. ಈ ಹಾರ್ಮೋನ್ ಬ್ಲಡ್ ಸರ್ಕ್ಯುಲೇಷನ್ಗೆ ಎಂಟರ್ ಆಗುತ್ತೆ ಆ್ಯಂಡ್ ದೆನ್ ಇಟ್ ರೀಚಸ್ ದ ಬ್ರೈನ್ ಸೆಂಟರ್ ವಿಚ್ ಇನಿಷಿಯೇಟ್ಸ್ ದ ಸೆಕ್ರೇಷನ್ ಆಫ್ ದ ಗ್ಯಾಸ್ಟ್ರಿಕ್ ಜ್ಯೂಸಸ್ ಬೈ ಸೆಂಡಿಂಗ್ ಇಂಪಲ್ಸಸ್ ಟು ದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಇನ್ ದ ಸ್ಟಮಕ್ ಲೈನಿಂಗ್ ಯು ಹ್ಯಾವ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಗ್ಯಾಸ್ಟ್ರಿಕ್ ಜ್ಯೂಸನ್ನ ಸೆಕ್ರೇಟ್ ಮಾಡುತ್ತೆ. ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಟ್ ಮಾಡೋದಕ್ಕೆ ಸಿಗ್ನಲ್ ಯಾರು ಕೊಡೋದು? ಗ್ಯಾಸ್ಟ್ರಿಕ್ ಹಾರ್ಮೋನ್ ಕೊಡುತ್ತೆ. ಓಕೆ, ಈ ಸಿಗ್ನಲ್ ಯಾವಾಗ ಗ್ಯಾಸ್ಟ್ರಿಕ್ ಹಾರ್ಮೋನ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನೀವು ತಿನ್ನೋವಂಥ ಫುಡ್ಡು ಬಾಯಿಯಿಂದ ಒಳಗಡೆ ಹೋದಾಗ ಹೊಟ್ಟೆ ಒಳಗಡೆ ಅಲ್ಲಿ ಲೈನಿಂಗ್ ಆಫ್ ಯುವರ್ ಸ್ಟಮಕ್ ವಿಲ್ ಗಿವ್ ಸ್ಟಿಮ್ಯುಲೇಟ್ ದ ಮ್ಯೂಕಸ್ ಸೆಲ್ಸ್ ಟು ಸೆಕ್ರೇಟ್ ಗ್ಯಾಸ್ಟ್ರಿಕ್ ಹಾರ್ಮೋನ್. ಓಕೆನಾ, ದೆನ್ ಸೊ ನೆಕ್ಸ್ಟ್ ಇಸ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಸೆಕ್ರೇಷನ್ ಫ್ರಮ್ ದ ಪ್ಯಾಂಕ್ರಿಯಾಸ್. ಇದು ಹಾರ್ಮೋನಲ್ ಕಂಟ್ರೋಲ್ ಆಗಿರುತ್ತೆ ಆ್ಯಂಡ್ ಪಾರ್ಟ್ಲಿ ನರ್ವಸ್ ಕಂಟ್ರೋಲ್ ಆಗಿರುತ್ತೆ. ವೆನ್ ದ ಸೆಮಿ ಡೈಜೆಸ್ಟೆಡ್ ಫುಡ್ ವಿತ್ ದ HCl ರೀಚಸ್ ದ ಡ್ಯೂಡೆನಮ್, okay, that is the small intestine, first part of the small intestine, it comes in contact with the wall of the duodenum. Okay, ಅಲ್ಲಿ wall ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ. then there is a hormone called as pancreozymin which is secreted by the wall of the duodenum. this hormone enters the blood circulation and reaches the pancreas. ಓಕೆನಾ, ಇಂಟೆಸ್ಟೈನಿಂದ ಸೆಕ್ರೇಟ್ ಆಗಿ ಅದು ಬ್ಲಡ್ ಮುಖಾಂತರ ಹೋಗಿ ಪ್ಯಾಂಕ್ರಿಯಾಸಿಗೆ ರೀಚ್ ಆಗುತ್ತೆ. ಆಮೇಲೆ ಪ್ಯಾಂಕ್ರಿಯಾಸ್ ಗೆಟ್ ಸ್ಟಿಮ್ಯುಲೇಟೆಡ್ by these two hormones. What are two hormones? One is gastric hormone and then pancreozymin hormone. Okay na, then secrete the pancreatic juice na secrete ಮಾಡುತ್ತೆ. So this helps for the digestion of the food. ಇದು ಕೂಡ nerve impulses may also play a minor role. ಇದರಲ್ಲಿ nerve impulses ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾರ್ಮೋನ್ ಸೆಕ್ರೇಷನ್ ಆಗೋದ್ರ ಜೊತೆಗೆ. ಓಕೆ, ದೆನ್ ಬೈಲ್ ಜ್ಯೂಸ್ ಸೆಕ್ರೇಷನ್ ಬೈ ದ ಲಿವರಿಂದ ಸೆಕ್ರೇಟ್ ಆಗುತ್ತೆ. ಇಟ್ ಈಸ್ ಮೇನ್ಲಿ ಬೈ ಹಾರ್ಮೋನಲ್ ಕಂಟ್ರೋಲ್ ಆ್ಯಂಡ್ ಪಾರ್ಟ್ಲಿ ಬೈ ನರ್ವಸ್ ಕಂಟ್ರೋಲ್. ಓಕೆನಾ, ತುಂಬ ಜಾಸ್ತಿ ಮಟ್ಟಿಗೆ ಹಾರ್ಮೋನಲ್ ಕಂಟ್ರೋಲ್ ಆಗುತ್ತೆ, ಕಡಿಮೆ ಪಕ್ಷ ಇಲ್ಲಿ ನರ್ವಸ್ ಕಂಟ್ರೋಲ್ ಆಗುತ್ತೆ. ದ ಲಿವರ್ ಸೆಕ್ರೀಟ್ಸ್ ದ ಬೈಲ್ ಜ್ಯೂಸ್. ಲಿವರಿಂದ ಬೈಲ್ ಜ್ಯೂಸ್ ಸೆಕ್ರೇಟ್ ಆಗುತ್ತೆ. ಜಾಸ್ತಿ ಸೆಕ್ರೇಟ್ ಆಗಿರೋದು ಸ್ಟೋರ್ ಆಗೋದು ಗಾಲ್ ಬ್ಲಾಡರಲ್ಲಿ. ಓಕೆ, ಪಿತ್ತ ಅಂತ ಹೇಳಿ, ಪಿತ್ತಕೋಶ ಅಂತ ಗಾಲ್ ಬ್ಲಾಡರ್ಗೆ. ಸೊ ಲಿವರಿಂದ ಪ್ರೊಡಕ್ಷನ್ ಆಗಿ ಸ್ಟೋರ್ ಆಗೋದು ಗಾಲ್ ಬ್ಲಾಡರಲ್ಲಿ. ಫ್ರಮ್ ಗಾಲ್ ಬ್ಲಾಡರ್ ಇಟ್ ಈಸ್ ಎಂಟೀಡ್ ಇನ್ ಟು ದ ಡ್ಯೂಡೆನಮ್. ಗಾಲ್ ಬ್ಲಾಡರಿಂದ ಡ್ಯೂಡೆನಮ್ಗೆ ಎಂಟಿ ಆಗುತ್ತೆ.
ಓಕೆ, ಅಲ್ಲಿ ಸೆಕ್ರೆಟ್ ಆಗುತ್ತೆ. ನಾನು ತೋರಿಸ್ದೆ ಅಲ್ವಾ ನಿಮಗೆ, ಪ್ಯಾಂಕ್ರಿಯಾಸು, ಲಿವರು, ಗಾಲ್ಬ್ಲಾಡರ್ ಮೂರರಿಂದನೂ ಕೂಡ ನಿಮಗೆ ಡ್ಯೂಡನಮಿಗೆ ಡಕ್ಟ್ ಐತೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅದು ಸೆಕ್ರೇಷನ್ ಅಲ್ಲಿ ಪೋರ್ ಆಗುತ್ತೆ. When the semi-digested food reaches the duodenum, the wall of the duodenum secretes cholecystokinin hormone. ಯಾವಾಗ ಫುಡ್ ರೀಚ್ ಆಗುತ್ತೆ ಅಲ್ಲಿ ನಿಮಗೆ ಕೋಲ್ಸಿಸ್ಟೋಕೈನಿನ್ ಹಾರ್ಮೋನು ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ ಏನು ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಎಂಟರ್ ಆಗಿ ಗಾಲ್ ಬ್ಲಾಡರ್ಗೆ ಹೋಗುತ್ತೆ. ದೆನ್ ಇಟ್ ಬ್ರಿಂಗ್ಸ್ ಅಬೌಟ್ ಕಾಂಟ್ರಾಕ್ಷನ್ ಆಫ್ ದ ಗಾಲ್ ಬ್ಲಾಡರ್ ಟು ಸೆಕ್ರೀಟ್ ಬೈಲ್ ಜ್ಯೂಸ್. ಆಮೇಲೆ ಇದೇನು ಮಾಡುತ್ತೆ, ಗಾಲ್ ಬ್ಲಾಡರ್ ಕಾಂಟ್ರಾಕ್ಷನ್ ಆಫ್ ದ ಗಾಲ್ ಬ್ಲಾಡರ್ ಆಗಿ ಬೈಲ್ ಜ್ಯೂಸ್ ಸೆಕ್ರೀಟ್ ಆಗೋ ಥರ ಗಾಲ್ ಬ್ಲಾಡರಿಗೆ ಸ್ಟಿಮ್ಯುಲೇಟ್ ಮಾಡುತ್ತೆ, ವಿಚ್ ಇಸ್ ಸೆಂಡ್ ಟು ದ ಡ್ಯೂಡೆನಮ್ ಥ್ರೂ ಬೈಲ್ ಡಕ್ಟ್. ಇದು ಬೈಲ್ ಡಕ್ಟ್ ಮುಖಾಂತರ ಡ್ಯೂಡೆನಮ್ಗೆ ರೀಚ್ ಆಗುತ್ತೆ. ಓಕೆ, ದೆನ್ ಯರ್ಸ್ ಡೈಜೆಷನ್ ಗೆಟ್ಸ್ ಕಂಪ್ಲೀಟ್. ಇದು ಆಗೋದು ರಿಫ್ಲೆಕ್ಸ್ ಆ್ಯಕ್ಷನಿಂದನೂ ಕೂಡ ಆಗುತ್ತೆ, ಅಥವಾ ಕೋಲ್ಸಿಸ್ಟೋಕೈನಿನ್ ಅನ್ನುವಂಥ ಹಾರ್ಮೋನಿಂದನೂ ಕೂಡ ಆಗುತ್ತೆ. ದೆನ್ ಲಾಸ್ಟ್ ಇಸ್ ಇಂಟೆಸ್ಟೈನಲ್ ಜ್ಯೂಸ್ ಸೆಕ್ರೇಷನ್ ಫ್ರಮ್ ದ ಇಂಟೆಸ್ಟೈನ್. ಇಟ್ ಈಸ್ ಪ್ಯೂರ್ಲಿ ಹಾರ್ಮೋನಲ್ ಕಂಟ್ರೋಲ್. ಇಲ್ಲಿ ಎರಡು ಹಾರ್ಮೋನ್ಸ್ ಇನ್ವಾಲ್ವ್ ಆಗುತ್ತೆ. ವೆನ್ ಪಾರ್ಟ್ಲಿ ಡೈಜೆಸ್ಟೆಡ್ ಫುಡ್ ರೀಚಸ್ ದ ಡ್ಯೂಡೆನಮ್, ಎಂಟೆರೋಕೈನಿನ್ ಆ್ಯಂಡ್ ಡ್ಯೂಕ್ರೈನಿನ್ ಅಂತ ಎರಡು ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ ಇಂಟೆಸ್ಟೈನಿಂದ. ಇದೇನು ಮಾಡುತ್ತೆ, ಇಂಟೆಸ್ಟೈನಲ್ ಜ್ಯೂಸ್ ಜಾಸ್ತಿ ಸೆಕ್ರೇಟ್ ಆಗೋ ಥರ ಮಾಡಿ ಫೈನಲಿ ಫ್ರಮ್ ದ ಇಂಟೆಸ್ಟೈನ್ ಇಟ್ ಈಸ್ ಸೆಕ್ರೇಟೆಡ್ ಆ್ಯಂಡ್ ಫೈನಲಿ ಕಂಪ್ಲೀಷನ್ ಆಫ್ ದ ಡೈಜೆಷನ್ ಟೇಕ್ಸ್ ಪ್ಲೇಸ್. Okay, this is how the secretion of the digestive juices takes place. Next, I'll tell you once again what and all we have studied in today's part. We have started with digestion. Okay, then I said you about digestion, nutrition and all. Then control of secretion of the digestive juices, adralli saliva, gastric juice, pancreatic juice, bile juice and intestinal juice. Illi introduction. It is the process by which food is physically and chemically broken down into smaller absorbable materials. Macromolecules micromolecules ಗೆ break ಆಗುತ್ತೆ. What is nutrition? Nutrition is getting and utilization of energy rich nutrients by an organism. Okay, then food consists of carbohydrates, proteins, fats, lipids, vitamins, minerals and energy. Food ರಿಂದ ಇರೋದ್ರಿಂದ ನಮಗೆ ಎಲ್ಲ ಆಕ್ಟಿವಿಟೀಸ್ ನಾರ್ಮಲ್ ಆಗುತ್ತೆ, ಗ್ರೋತ್ ಆಗುತ್ತೆ, ಹೆಲ್ತ್ ಇಸ್ ಟೇಕನ್ ಕೇರ್, ಬಾಡಿ ಟೆಂಪರೇಚರ್ ಇಸ್ ಮೇಂಟೈನ್ ಆ್ಯಂಡ್ ಟಿಶ್ಯೂಸ್ ಆರ್ ರಿಪೇರ್ಡ್. Okay, this is the diagram of the digestive system. Then control of secretion of digestive juices. There are 5 digestive juices: saliva, gastric juice, pancreatic juice, bile juice, intestinal juice. Okay, so saliva is secreted by salivary gland. ಇದು ಪ್ಯೂರ್ಲಿ ನರ್ವಸ್ ಕಂಟ್ರೋಲ್ ಆಗಿರುತ್ತೆ, ಮತ್ತು ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವ್ಸು ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೆಟ್ ಆಗುತ್ತೆ, ಇದು ಕೂಡ ನರ್ವಸ್ ಕಂಟ್ರೋಲ್ ಆ್ಯಂಡ್ ಹಾರ್ಮೋನಲ್ ಕಂಟ್ರೋಲ್. ನರ್ವಸ್ ಕಂಟ್ರೋಲ್ ರಿಫ್ಲೆಕ್ಸ್ ಆ್ಯಕ್ಷನಿಂದ ಆಗುತ್ತೆ. ದೆನ್ ಹಾರ್ಮೋನಲ್ ಕಂಟ್ರೋಲ್ ಟೇಕ್ಸ್ ಪ್ಲೇಸ್ ಬೈ ಸೆಕ್ರೀಷನ್ ಆಫ್ ಅ ಗ್ಯಾಸ್ಟ್ರಿಕ್ ಹಾರ್ಮೋನ್. ಓಕೆ, ದೆನ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಸೆಕ್ರೀಷನ್ ಈಸ್ ಹಾರ್ಮೋನಲ್ ಕಂಟ್ರೋಲ್ ಅಲಾಂಗ್ ವಿತ್ ನರ್ವಸ್ ಕಂಟ್ರೋಲ್. Here pancreozymin hormone is involved, which helps in the secretion of the pancreatic juice. Okay, then bile juice secretion by the liver. Bile, okay, juice is formed in the liver and stored in the gallbladder. Then here hormone which is involved is cholecystokinin hormone. Okay, this hormone will help for the secretion of the bile juice. Okay, gallbladder to secrete the bile juice, and which enters into the duodenum and helps in the process of digestion. It is also taken care by reflex action along with the hormone. Then intestinal juice secretion is controlled, is a purely hormonal control. Okay, here there are 2 hormones which are involved, enterokinin and deuterokinin, which helps in the secretion of the intestinal juice from the intestine and thereby helps in the proper completion of the digestion process. Okay, so with this I'll stop today's class. So thank you everyone for listening.